Hello everyone, welcome to Navras Maths Tutorials. Exercise number 7.3 first question ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ, triangle ABC and triangle DBC are two isosceles triangles on the same base BC and vertices A and D are on the same side of BC. If AD is extended to intersect BC at P, show that ನಂಬರ್ 1 ಟ್ರಯಾಂಗಲ್ ABD is congruent to triangle ACD ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನು ಕ್ವಶನ್ಸ್ ಕೊಟ್ಟಿದ್ದಾರೆ, ಇಷ್ಟೇ ಬರ್ದಿದ್ದೀನಿ. ಫಸ್ಟ್ ಇದನ್ನ ಮಾಡೋಣ. ಓಕೆ, ನೋಡಿ ಏನ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ DBC. ಓಕೆ, ಟೂ ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಟ್ರಯಾಂಗಲ್ ಅಂದ್ರೆ ಏನರ್ಥ, ಟೂ ಸೈಡ್ಸ್ ಈಕ್ವಲ್ ಇದಾವೆ ಅಂತ ಅರ್ಥ. AB is equals to AC ಅಂಡ್ DBC is also isosceles triangle ಅಂದ್ರೆ BD is equals to DC ಆಯ್ತು. ಆಯ್ತಾ, ಅವ್ರೇನ್ ಕೊಟ್ಟಿದ್ದಾರೆ, ಆನ್ ದ ಸೇಮ್ ಬೇಸ್ BC ಅಂಡ್ ವರ್ಟಿಸಸ್ A ಅಂಡ್ D ಆರ್ ಆನ್ ದ ಸೇಮ್ ಸೈಡ್ ಆಫ್ BC. ಇಫ್ AD is extended to P to intersect BC, ಈ AD ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲಿವರೆಗೂ, P ವರೆಗೂ. ಓಕೆ, ಈಗ ಏನ್ ಹೇಳಿದ್ದಾರೆ ನೋಡಿ, ಟ್ರಯಾಂಗಲ್ ABD ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACD ಅಂದ್ರೆ ಈ ಎರಡು ಟ್ರಯಾಂಗಲ್ಸ್ ಸ್ವಲ್ಪ ಡಾರ್ಕ್ ಮಾಡಿದೀನಿ ನೋಡ್ರಿ, ಈ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಈಗ ನೋಡ್ರಿ ಯಾವ ರೀತಿ ಪ್ರೂವ್ ಮಾಡಬೇಕು. ಇನ್ ಟ್ರಯಾಂಗಲ್ ABD ಯಾವ ಪ್ರೂವ್ ಮಾಡ್ಬೇಕಲ್ಲ ಅದೇ ಬರ್ಕೋಬೇಕು. ಅಂಡ್ ಟ್ರಯಾಂಗಲ್ ACD, ABD ACD, ಅದರಲ್ಲಿ AB is equals to AC ಇದೆ ಅಲ್ವಾ, ಅವರೇ ಕೊಟ್ಟಿದ್ದಾರೆ. ಸೊ AB is equals to AC, ಇದು ಗಿವನ್ ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ, ಟೂ ಸೈಡ್ಸ್ ಈಕ್ವಲ್ ಇರ್ತವೆ. ಓಕೆ, ಇನ್ನು ನೋಡಿ ಈ BD is equals to DC ಇದೆ ಅಲ್ವಾ, ಈ ಟ್ರಯಾಂಗಲ್ ಅಲ್ಲಿ ಇದು ಕೂಡ ಐಸೋಸ್ಲೆಸ್ ಅಂತ ಕೊಟ್ಟಿದ್ದಾರೆ. ಸೊ BD is equals to BC, DC ಇದು ಕೂಡ ಗಿವನ್. ಓಕೆ, ಈಗ ನೋಡಿ AD ಇದೆ ಅಲ್ವಾ, AD ಕಾಮನ್ ಇದೆ ನೋಡ್ರಿ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ. ಸೊ ಅದನ್ನು ಬರೆಯೋಣ. AD is equals to AD ಅಂತ ಬರೆಯೋಣ. ಇಲ್ಲಿ AD is ಕಾಮನ್. ನೋಡಿ ಇಲ್ಲಿ ಏನಾಯ್ತು, ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಆಯ್ತು, ಇದನ್ನು ಸೈಡ್. ಅಂದ್ರೆ ಯಾವ ಕ್ರೈಟೇರಿಯಾ ಬರುತ್ತೆ, SSS ಕ್ರೈಟೇರಿಯಾನಲ್ಲಿ ಟೂ ಟ್ರಯಾಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಆಯ್ತು. ಸೊ ಅದಕ್ಕೆ ಬರೆಯೋಣ. ದೇರ್ ಫಾರ್ ಟ್ರಯಾಂಗಲ್ ABD ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACD ಅಂಡರ್ SSS ರೂಲ್, ಕಾಂಗ್ರುಯೆನ್ಸ್ ರೂಲ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೆಕ್ಸ್ಟ್ ಒನ್ ಏನ್ ಕೇಳಿದ್ದಾರೆ, ಟ್ರಯಾಂಗಲ್ ABP ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACP, ಇದನ್ನ ಶೋ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಟ್ರಯಾಂಗಲ್ ABP, ಟ್ರಯಾಂಗಲ್ ACP, ಈ ಟೂ ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ ಸೆಕೆಂಡ್ ಕ್ವಶನ್ ಅಲ್ಲಿ. ಸೊ ಅವೆರಡು ಟ್ರಯಾಂಗಲ್ಸ್ ನ ತಗೊಳ್ಳೋಣ. ಇನ್ ಟ್ರಯಾಂಗಲ್ ABP ಅಂಡ್ ಟ್ರಯಾಂಗಲ್ ACP ಏನೇನ್ ಈಕ್ವಲ್ ಇದಾವೆ ನೋಡೋಣ. ಇಲ್ಲಿನೂ ಅಷ್ಟೇ ಸೇಮ್, AB is equals to AC ಆಗುತ್ತೆ. ಇದು ಕೂಡ ಗಿವನ್ ಆಯ್ತು. ಇನ್ನು ನೋಡಿ ಆಂಗಲ್ BAP ಅಂದ್ರೆ ಈ ಆಂಗಲ್, ಈ ಆಂಗಲ್ ಇಸ್ ಈಕ್ವಲ್ಸ್ ಆಂಗಲ್ CAP ಆಗತ್ತಲ್ವಾ, ಈ ಆಂಗಲ್. ಯಾಕೆ ಹೇಳಿ, ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ ನಾವು. ಓಕೆ, ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ ನಾವು. ಆಂಗಲ್ BAP ಇಸ್ ಈಕ್ವಲ್ ಟು ಆಂಗಲ್ CAP, ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೆಯೋಣ. ಬಿಕಾಸ್ ಟ್ರಯಾಂಗಲ್ ABD ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACD. Therefore, so CPCT
ಓಕೆ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ರೀಸನ್ ಕೊಟ್ಟಿವಿ. ಈಗ ನೋಡಿ, ಎ ಪಿ ಇದೆ, ಕಾಮನ್ ಇದೆ ಅಲ್ವಾ, ಈ ಎ ಪಿ ಇದೆಯಲ್ಲ, ಈ ಟ್ರಯಾಂಗಲ್ಗೂ ಇದೆ, ಈ ಟ್ರಯಾಂಗಲ್ಗೂ ಇದೆ. ಸೊ ಅದನ್ನು ಬರೆಯೋಣ. ಎ ಪಿ ಇಸ್ ಈಕ್ವಲ್ಸ್ ಟು ಎ ಪಿ. ಎ ಪಿ ಈಸ್ ಕಾಮನ್. ನೋಡಿ, ಇಲ್ಲಿ ಯಾವ್ದು ಮ್ಯಾಚ್ ಆಯ್ತು? ಸೈಡ್. ಇಲ್ಲಿ ಆಂಗಲ್, ಇಲ್ಲಿ ಅಗೇನ್ ಸೈಡ್. ಸೊ ಎಸ್ ಎ ಎಸ್ ಕ್ರೈಟೇರಿಯಾನಲ್ಲಿ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತಲ್ವಾ? ಸೊ ಅದನ್ನೇ ಬರೆಯೋಣ. ದೇರ್ಫೋರ್ ಟ್ರಯಾಂಗಲ್ ಎ ಬಿ ಪಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಸಿ ಪಿ ಅಂಡರ್ ಎಸ್ ಎ ಎಸ್ ಕ್ರೈಟೇರಿಯಾ. ಓಕೆ, ಇದನ್ನೆಲ್ವ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಇದು ಒಂದ್ ಮಾಡಿದ್ವಿ, ಇಲ್ಲಿ ಸೆಕೆಂಡ್ ಒನ್ ಕೂಡ ಮಾಡಿದ್ವಿ. ಈಗ ಥರ್ಡ್ ಫೋರ್ತ್ ಮಾಡೋಣ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? ಎ ಪಿ ಶೋ ದಟ್ ಎ ಪಿ ಬೈಸೆಕ್ಟ್ಸ್ ಆಂಗಲ್ ಎ ಆಸ್ ವೆಲ್ ಆಸ್ ಆಂಗಲ್ ಡಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಎ ಪಿ ಲೈನ್ ಇದೆ ಅಲ್ವಾ, ಇದು ಆಂಗಲ್ ಎ ನ ಬೈಸೆಕ್ಟ್ ಮಾಡ್ತಾ ಇದೆ ಅಂತ. ಈ ಆಂಗಲ್ ಎ, ಈ ಆಂಗಲ್ ಇಂದ ಈಕ್ವಲ್ ಇದಾವೆ ಅಂತ ತೋರಿಸ್ಬೇಕು. ಓಕೆ, ಇನ್ನೊಂದು ಎ ಪಿ ಬೈಸೆಕ್ಟ್ಸ್ ಆಂಗಲ್ ಡಿ. ಇಲ್ಲಿನೂ ಈ ಡಿ ಇದೆ ಅಲ್ವಾ, ಇದನ್ನು ಬೈಸೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಈ ಆಂಗಲ್ ಕೂಡ ಈಕ್ವಲ್ ಇದೆ ಅಂತ ತೋರಿಸ್ಬೇಕು. ಓಕೆ, ಈಗ ನೋಡಿ, ಟ್ರಯಾಂಗಲ್ ಎ ಬಿ ಡಿ, ಈ ಟ್ರಯಾಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಲ್ವಾ ನಾವು, ಕಾಂಗ್ರುಯೆಂಟ್ ಅಂತ. ಎ ಸಿ ಡಿ ಕಾಂಗ್ರುಯೆಂಟ್ ಅಂತ ಪ್ರೂವ್ ಆಯ್ತು. ಪ್ರೂವ್ ಆದ್ರೆ ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಯ್ತಲ್ವಾ. ನೋಡಿ, ಈ ಸೈಡ್ಗೆ ಅಪೋಸಿಟ್ ಈ ಆಂಗಲ್ ಇದೆ, ಈ ಸೈಡ್ಗೆ ಅಪೋಸಿಟ್ ಈ ಆಂಗಲ್ ಇದೆ. ಸೊ ನಾವೇನ್ ಹೇಳ್ಬೋದು? ಇಲ್ಲಿ ನೇಮ್ ಮಾಡ್ಕೊಳ್ಳೋಣ, 1 2 ಅಂತ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ ಹೇಳ್ಬೋದಲ್ವಾ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಇದೇ ರೀತಿ ಕೂಡ ಬರಿಬಹುದು, ಆಂಗಲ್ ಬಿ ಎ ಡಿ ಅಂತ ಕೂಡ ಬರಿಬಹುದು, ಏನ್ ತಪ್ಪೇನಿಲ್ಲ. ಓಕೆ, ಬರೆಯೋಣ. ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಎ ಡಿ, ಆಂಗಲ್ 2 ಅದು. ಓಕೆ, ಇದು ಆಲ್ರೆಡಿ ಪ್ರೂವ್ ಅನ್ನು. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ಈ 2 ಆಂಗಲ್ಸ್ ಈಕ್ವಲ್ ಇದಾವೆ ಅಂತ. ಈಗ 2 ಆಂಗಲ್ಸ್ ಈಕ್ವಲ್ ಇದಾವೆ ಅಂದ್ರೆ ಈ ಎ ಡಿ ಏನಿದೆ ಅಲ್ವಾ, ಬೈಸೆಕ್ಟ್ ಆಗಿದೆ ಅಂತ ಅರ್ಥನೇ ಅಲ್ವಾ. ಬೈಸೆಕ್ಟ್ ಆದ್ರೆ ಅಲ್ವಾ ಈಕ್ವಲ್ ಆಗೋದು 2 ಆಂಗಲ್ಸ್. ಸೊ ಅದನ್ನೇ ನಾವು ಹೇಳ್ಬೋದು ಏನಂತ? ಎ ಡಿ, ದೇರ್ಫೋರ್ ಎ ಡಿ ಬೈಸೆಕ್ಟ್ಸ್ ಆಂಗಲ್ ಎ ಅಂತ. ಓಕೆ, ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಈ ಡಿ ಕೂಡ ಹಂಗೆ ತೋರಿಸ್ಬೇಕು, ಈ ಆಂಗಲ್ ಈಕ್ವಲ್ ಇದೆ ಅಂತ ತೋರಿಸ್ಬೇಕು. ಇಲ್ಲಿ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ, ನಾವು ಹೇಳಿದ್ವಿ. ಈಗ ನಾವೇನ್ ಮಾಡ್ಬೇಕು? ಈ ಟ್ರಯಾಂಗಲ್ ಬಿ ಡಿ ಪಿ ಸಿ ಡಿ ಪಿ, ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ಈ 2 ಆಂಗಲ್ಸ್ ಕೂಡ ಈಕ್ವಲ್ ಇರ್ತವೆ. ಯಾಕೆ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಓಕೆ, ಅದನ್ನೇ ಬರೆಯೋಣ. ಇನ್ ಟ್ರಯಾಂಗಲ್ ಬಿ ಡಿ ಪಿ and ಟ್ರಯಾಂಗಲ್ ಸಿ ಡಿ ಪಿ ಏನೇನ್ ಈಕ್ವಲ್ ಇದಾವೆ ನೋಡಿ. ಬಿ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ ಅಲ್ವಾ, ಬಿ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ, ಇದು ಗಿವನ್. ಓಕೆ, ಇನ್ನು ನೋಡಿ, ಬಿ ಪಿ ಇಸ್ ಈಕ್ವಲ್ಸ್ ಟು ಸಿ ಪಿ ಆರ್ ಪಿ ಸಿ ಆಗತ್ತಲ್ವಾ. ಹೆಂಗೆ ಅಂತ? ಸೊ 2 ಟ್ರಯಾಂಗಲ್ಸ್ ಈ ಕಾಂಗ್ರುಯೆಂಟ್ ಇದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಕೂಡ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂದ್ಮೇಲೆ ಇದು ಈಕ್ವಲ್ ಇರದೇ ಇರ್ತವೆ. ಬಿ ಪಿ ಇಸ್ ಈಕ್ವಲ್ಸ್ ಟು ಪಿ ಸಿ ಇರ್ತವೆ. ರೀಸನ್ ಏನ್ ಬರೆಯೋಣ? ಬಿಕಾಸ್ ಟ್ರಯಾಂಗಲ್ ಎ ಬಿ ಪಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಸಿ ಪಿ. ಸೊ ಸಿ ಪಿ ಸಿ ಟಿ. ರೀಸನ್, ಈಗ ಈ ಸೈಡ್ ಈಕ್ವಲ್ ಆಯ್ತು, ಈ ಸೈಡ್ ಈಕ್ವಲ್ ಆದ್ರು ಈ 2 ಟ್ರಯಾಂಗಲ್ಸ್ ಅಲ್ಲಿ. ಈಗ ನೋಡಿ, ಡಿ ಪಿ ಕಾಮನ್ ಇದೆ ಅಲ್ವಾ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ. ಸೊ ಡಿ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ, ಬ್ರಾಕೆಟ್ ಅಲ್ಲಿ ಡಿ ಪಿ ಈಸ್ ಕಾಮನ್.
ಈಗ ನೋಡಿ, ಇದು ಸೈಡ್ ಆಯ್ತು, ಇದನ್ನು ಸೈಡ್ ಆಯ್ತು, ಇದನ್ನು ಸೈಡ್ ಆಯ್ತು. ಅಂದ್ರೆ SSS ಕ್ರೈಟೇರಿಯಾನಲ್ಲಿ 2 ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆಯ್ತಲ್ವಾ? ಸೊ ಅದನ್ನೇ ನಾವು ಬರೀಬಹುದು. ದೇರ್ ಫೋರ್ ಟ್ರಯಾಂಗಲ್ BDP ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ CDP. ಆಯ್ತಾ? ಈಗ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. ಈಗ ನಾವೇನ್ ಹೇಳ್ಬೋದು? ಈ ಆಂಗಲ್ ಈಕ್ವಲ್ ಇದೆ ಅಂತ ಹೇಳ್ಬೋದಲ್ವಾ? ಯಾಕೆ? CPCT ಅಗೇನ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಲ್ವಾ? ಸೇಮ್ ಅದೇ ಬರೆಯೋಣ. ಏನಂತ? ದೇರ್ ಫೋರ್ ಆಂಗಲ್ BDP is equals to angle CDP. ಓಕೆ, ಏನ್ ರೀಸನ್ ಬರಿಬೇಕು? CPCT. ಈಗ ಈ 2 ಆಂಗಲ್ಸ್ ಈಕ್ವಲ್ ಆದ್ರೆ ಇದು ಏನಿದೆ ಅಲ್ಲ DP, ಇದು ಬೈಸೆಕ್ಟ್ ಆದ್ರೇನೆ ಅಲ್ವಾ ಎರಡು ಈಕ್ವಲ್ ಆಗ್ತವೆ. ಸೊ ಅದನ್ನು ನಾವು ಹೇಳ್ಬೋದು. ಏನಂತ? DP, therefore DP bisects angle D. ಓಕೆ, ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಈಗ ಬರೆಯೋಣ. ಫ್ರಮ್ 1 end to AP bisects. ನೋಡಿ, ಈ DP ಅಂದ್ರೆ ಇದೆ ಅಲ್ವಾ, AD ಇದು ಮಾಡಿ ಎಕ್ಸ್ಟೆಂಡ್ ಮಾಡಿರೋದು ಅಲ್ವಾ? AP ಅಂದ್ರೂ ಒಂದೇ, DP ಅಂದ್ರೂ ಒಂದೇ. ಸೊ AP bisects angle A as well as, ಅದೇ ಅಲ್ವಾ ಅವ್ರು ಕೇಳಿರೋದು. ನೋಡಿ, AP bisects angle A as well as angle D. ನಾವು ಅದನ್ನೇ ತೋರಿಸಿದ್ವಿ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಇದರಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, 4th ಒನ್, ಅದು ಮಾಡೋಣ. ನೋಡಿ, 4th ಒನ್ ಏನ್ ಕೊಟ್ಟಿದ್ದಾರೆ? AP ಈಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ BC ಅಂತ ಕೊಟ್ಟಿದ್ದಾರೆ. ಅದರಲ್ಲೇ 4th ಕ್ವಶನ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದ್ರೆ 90 ಡಿಗ್ರಿ ಅಂತ ತೋರಿಸ್ಬೇಕು. ಆಂಗಲ್ APC, ಆಂಗಲ್ APB ಎರಡು 90 ಡಿಗ್ರಿ ಇರುತ್ತೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದ್ರೆ. ಓಕೆ, ಬೈಸೆಕ್ಟರ್ ಅಂದ್ರೆ ಇದು ಈಕ್ವಲ್ ಇರುತ್ತೆ ಒಂದು. ಓಕೆ, ಈಗ ನೋಡಿ, ಆಂಗಲ್ APB ಆಂಗಲ್ APC ಏನಾಗುತ್ತೆ ಹೇಳಿ? ಲೀನಿಯರ್ ಪೇರ್ ಆಗುತ್ತಲ್ವಾ? ನೋಡಿ, ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿ ಇದ್ರೆ ಏನಂತ ಹೇಳ್ತೀವಿ? ಟೋಟಲ್ ಲೀನಿಯರ್ ಪೇರ್ ಅಂತೀವಲ್ವಾ? ಎರಡು ಆಂಗಲ್ಸ್ ಸೇರಿದ್ರೆ ಏನಾಗತ್ತೆ? ದೇ ಫಾರ್ಮ್ ಲೀನಿಯರ್ ಪೇರ್. ಸೊ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಇದೆ. ಸೊ ಇದನ್ನು ಲೀನಿಯರ್ ಪೇರೇ ಆಯ್ತು. ಸೊ ಅದನ್ನೇ ಬರೆಯೋಣ. ಆಂಗಲ್ APB ಪ್ಲಸ್ ಆಂಗಲ್ APC is equal to 180 ಡಿಗ್ರಿ. ಯಾಕೆ? ಲೀನಿಯರ್ ಪೇರ್. ಆಯ್ತಲ್ವಾ? ಎರಡು ಲೀನಿಯರ್ ಪೇರ್ ಆಯ್ತು. ನೋಡಿ, ನಾವು ಆಗ್ಲೇ ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದೀವಲ್ವಾ? ಟ್ರಯಾಂಗಲ್ ABP, ಟ್ರಯಾಂಗಲ್ ACP ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ. ಸೊ ಏನಾಗತ್ತೆ ಅವಾಗ? ಈ ಆಂಗಲ್ ಈಕ್ವಲ್ ಇದೆ ಅಂತ ಅರ್ಥ ಆಯ್ತಲ್ವಾ? ಯಾಕೆ? CPCT ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ನಾವೇನ್ ಹೇಳ್ಬೋದು? ಆಂಗಲ್ APB ಇಸ್ ಈಕ್ವಲ್ಸ್ ಟು ಇವೇ ಎರಡು ಈಕ್ವಲ್ ಕೂಡ ಇದ್ದಾವೆ. ಎರಡು ಆಡ್ ಮಾಡಿದ್ರೆ 180 ಇದೆ, ಪ್ಲಸ್ ಈಕ್ವಲ್ ಕೂಡ ಇದೆ. ಇದಕ್ಕೆ ರೀಸನ್ ಏನ್ ಬರಿಬಹುದು? ಬಿಕಾಸ್ ಟ್ರಯಾಂಗಲ್ ABP ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACP. Therefore CPCT corresponding parts of congruent triangles are equal ಅಂತ. ಈಗ ನಮ್ಗೆ ಇವೆರಡು ಆಂಗಲ್ಸ್ ಸೇರಿದ್ರೆ 180 ಅಂತ ಗೊತ್ತು. ಅಗೇನ್ ಮತ್ತೆ ಬರೀತೀವಿ. APB ಪ್ಲಸ್ ಆಂಗಲ್ APC ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಎರಡು ಆಂಗಲ್ ಈಕ್ವಲ್ ಇದಾವೆ ಅಂತ ತೋರಿಸಿದೀವಿ ಇಲ್ಲಿ. ಸೊ ಎರಡನ್ನು ಸಪರೇಟ್ ಆಗಿ ಬರೀದಂಗೆ ಒಂದೇ ಬರಿಬೋದಲ್ವಾ ನಾವು? APB ಪ್ಲಸ್ ಈಕ್ವಲ್ ಇದಾವೆ. ಸೊ ಅಗೇನ್ ನಾನು APB ನೇ ಬರಿತೀನಿ. ಆಂಗಲ್ APB ಪ್ಲಸ್ ಆಂಗಲ್ APB, ಯಾಕಂದ್ರೆ ಎರಡು ಈಕ್ವಲ್ ಇದಾವೆ.
ಸೊ ಇಸ್ ಈಕ್ವಲ್ಸ್ ಟು, ಯಾಕೆ ಈಗ ಬರೀತಿದೀವಿ ಅಂದ್ರೆ ಎರಡು ಸೇಮ್ ಅಕೌಂಟ್ ನಮ್ಗೆ ವ್ಯಾಲ್ಯೂ ಬರುತ್ತೆ. ಅವರು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕೇಳಿದಾರಲ್ವಾ ಅದಕ್ಕೆ. ಸೊ ಎರಡು ಆಂಗಲ್ ಸೈಡ್ ಮಾಡಿದ್ರೆ ಟ್ವೈಸ್ ಆಫ್ ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಈಗ ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ಸ್ ಟು 180. ಈ 2 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಗತ್ತೆ, ಡಿವೈಡ್ ಆಯ್ತು. ಸೊ ಕ್ಯಾನ್ಸಲ್ ಮಾಡೋಣ. ಸೊ ಏನ್ ಬಂತು ನಮ್ಗೆ, ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ಸ್ ಟು 90 ಬಂತು ಅಲ್ವಾ. ಅವ್ರೇನ್ ಕೇಳಿರೋದು ಆಂಗಲ್ ಎ ಪಿ ಬಿ 90 ಡಿಗ್ರಿ ಬಂದ್ರೆ ಇದನ್ನು 90 ಡಿಗ್ರಿ ಇದೆ ಅಂತ ಅರ್ಥ ಆಯ್ತು. ಸೊ ನಾವೇನ್ ಹೇಳ್ಬೋದು, ಎ ಪಿ ಇಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ಬೋದಲ್ವಾ. ಇನ್ನೊಂದು ಬಿ ಪಿ ಇಸ್ ಈಕ್ವಲ್ಸ್ ಟು ಪಿ ಸಿ, ಇದನ್ನು ಪ್ರೂವ್ ಮಾಡಿದೀವಿ ನಾವು, ಸೆಕೆಂಡ್ ಕ್ವಶನ್ ಅಲ್ಲಿ ಪ್ರೂವ್ ಮಾಡಿದೀವಿ ಬೈಸೆಕ್ಟರ್ ಅಂತ ಹೇಳೋದಿಕ್ಕೆ. ಬೈಸೆಕ್ಟರ್ ಅಂತ ಕೇಳಿದಾರಲ್ವಾ, ಬೈಸೆಕ್ಟರ್ ಅಂದ್ರೆ 2 ಈಕ್ವಲ್ ಪಾರ್ಟ್ಸ್, ಅದನ್ನು ಪ್ರೂವ್ ಆಗಿದೆ. ಈ ಟ್ರಯಾಂಗಲ್ ಪ್ರೂವ್ ಮಾಡುವಾಗ ಹೇಳಿದೀವಿ ನಾವು. ಸೊ ಏನ್ ಹೇಳ್ಬೋದು ನಾವು, therefore AP is perpendicular bisector of BC. ಓಕೆ, ಈ ಬೈಸೆಕ್ಟರ್ಗೆ ಇನ್ನೊಂದು ಇಲ್ಲಿ ಕೊಡ್ಬೋದಂದ್ರೆ ಇಲ್ಲಿ ಕೊಡೋಣ, BP is equals to PC. ರೀಸನ್ ಫ್ರಮ್ ಸೆಕೆಂಡ್ ಕ್ವಶನ್ ಅಲ್ಲಿ ಪ್ರೂವ್ ಮಾಡಿದೀವಿ. ಓಕೆ, ದಿಸ್ ಇಸ್ ದ ಆನ್ಸರ್. ಸ್ವಲ್ಪ ಲೆಂತಿ ಇದೆ, ಬಟ್ ಮಾಡ್ತಾ ಹೋದ್ರೆ ಈಸಿ ಆಗುತ್ತೆ. ಓಕೆ, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಈಗ ನೆಕ್ಸ್ಟ್ ಒನ್.